ಗೋಲ್ಡ್ ಕ್ವೀನ್ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಾ ಇದೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಯಾವಾಗ ಜಾಮೀನು ಅರ್ಜಿ ತಿರಸ್ಕಾರ ಆಯಿತೋ ಡಿಆರ್ಐ ವಿರುದ್ಧ ರನ್ಯಾ ಹೊಸ ಬಾಂಬ್ ಹಾಕಿದ್ದಾಳೆ. ಏನದು ಹೊಸ ಬಾಂಬ್ ನೋಡೋಣ. ಹೊಡಿತಾರೆ ಬಡಿತಾರೆ ಡಿಆರ್ಐ ಅಧಿಕಾರಿಗಳು. ಬಂಗಾರಿ ಮಾತಿಗೆ ಆಫೀಸರ್ಗಳೇ ಕಂಗಾಲು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿ ರನ್ಯಾ ರಾವ್ ಗ್ರಹಚಾರ ಕೆಟ್ಟಿದಂತಿದೆ. ನಿನ್ನೆ ತಾನೇ ಜಾಮೀನು ಅರ್ಜಿ ವಜಾ ಆಗಿತ್ತು. ಪರಪ್ಪನ ಪಂಜರದಲ್ಲಿ ಕುಳಿತು ಸಿಹಿ ಸುದ್ದಿ ಬರುತ್ತೇನೋ ಅಂತ ಕಾಯ್ತಿದ್ದ ರನ್ಯಾಗೆ ಬರ ಸಿಡಿಲು ಬಡಿದಂತಾಗಿತ್ತು. ಅಕ್ಷರಶಃ ಕಂಗಾಲಾದ ಚಿನ್ನದ ಚಕೋರಿ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ಬಿಗ್ ಬಾಂಬ್ ಸಿಡಿಸಿದ್ದಾಳೆ. ಡಿಆರ್ಐಗೆ ರನ್ಯಾ ಡಿಚ್ಚಿ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಎಡಿಜಿ ಡಿಆರ್ಐಗೆ ಪತ್ರ ಬರೆದಿರುವ ರನ್ಯಾ ಡಿಆರ್ಐ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾಳೆ. 10 ರಿಂದ 15 ಬಾರಿ ನನ್ನ ಕಪಾಳಕ್ಕೆ ಹೊಡೆದಿದ್ದು, ಸಹಿ ಮಾಡೋದಕ್ಕೆ ಒಪ್ಪದಿದ್ದಕ್ಕೆ ಪದೇ ಪದೇ ಹಲ್ಲೆ ಮಾಡಿದ್ದಾರೆ. ಸಹಿ ಹಾಕದಿದ್ದಕ್ಕೆ, ತಂದೆ ಹೆಸರು ಹೇಳದಿದ್ದಕ್ಕೂ ಹೊಡೆದಿದ್ದಾರೆ. ನಿದ್ದೆ ಮಾಡೋಕ್ಕೂ ಬಿಡ್ಲಿಲ್ಲ, ಊಟವನ್ನು ಕೊಡ್ಲಿಲ್ಲ, ನನ್ನ ತಪಾಸಣೆಯನ್ನು ಮಾಡಲಿಲ್ಲ, ಏನೋ ವಶಪಡಿಸಿಕೊಂಡಿಲ್ಲ ಎಂದಿದ್ದಾಳೆ. ಇನ್ನು ಟೈಪ್ ಮಾಡಿದ್ದ 50 ರಿಂದ 60 ಪತ್ರಕ್ಕೆ ಸಹಿ ಹಾಕಿಸಿದ್ದಾರೆ. 40 ಖಾಲಿ ಹಾಳೆಗಳ ಮೇಲೂ ಸಹಿ ಹಾಕಿಸಿಕೊಂಡಿದ್ದಾರೆ. ಬೇರೆಯವರನ್ನ ರಕ್ಷಿಸೋದಕ್ಕೆ ಹೋಗಿ ನನ್ನ ತಗಲಾಕಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಸಹಿ ಮಾಡದ ದಾಖಲೆಗಳನ್ನ ಪರಿಗಣಿಸಬಾರದು ಎಂದು ಹೇಳಿದ್ದಾರೆ. ಏರ್ಪೋರ್ಟ್ ಟರ್ಮಿನಲ್ 2ಗೆ ಖುದ್ದು ಐಎಎಸ್ ಗೌರವ್ ಗುಪ್ತಾ, ಡಿಐಜಿ ವಂಶೀಕೃಷ್ಣ ಎಂಟ್ರಿ ಕೊಟ್ಟಿದ್ರು. ಇಮಿಗ್ರೇಷನ್, ಕಸ್ಟಮ್ಸ್, ಸಿಆರ್ಪಿಎಫ್ ಟೀಮ್, ಚೆಕಿಂಗ್ ಟೀಮ್ನಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ನನ್ನ ವಿಚಾರಣೆ ನಡೆಸಲಾಗಿದ್ದು, ಆತ ರನ್ಯಾ ಪರಿಚಯ ಒಪ್ಪಿದ್ದಾನೆ. ರನ್ಯಾ ಕೇಸ್ನಲ್ಲಿ ಸರ್ಕಾರ ಯಾರನ್ನು ರಕ್ಷಿಸ್ತಾ ಇದೆ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಬರೀ ಸೈಬರ್ ಕ್ರೈಮ್ ಆಗಿದೆ. ಬೆಂಗಳೂರು ಸಿಟಿಯಲ್ಲಿ 30% ಬಂದ್ಬಿಟ್ಟಿದೆ. ಈಗ ಅದು ಇನ್ನೂ ಹೆಚ್ಚಾಗಬಹುದು ಅಂತ. ಅದಕ್ಕೆ ಈ ಸಂದರ್ಭದಲ್ಲೇ ನಾವು ಅದನ್ನ ನಿಪ್ಪಿಟ್ಟಿಂದ ಬಡ್ ಅಂತೀವಲ್ಲ, ಹಾಗೆ ಶುರುವಿನಲ್ಲೇ ನಾವು ಇದಕ್ಕೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಹೇಳಿ ಮಾಡ್ತಿದೆ. ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತಿದೆ. ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು. ರೂಪಾಯಿ ಚಿಹ್ನೆಯನ್ನೇ ನಿರಾಕರಿಸ್ತಾ ಇರುವಂತಹ ಡೆವಲಪ್ಮೆಂಟ್, ಅದರ ಬಗ್ಗೆ ಏನಿಲ್ಲ ನೋಡ್ರಿ, ದುರ್ದೈವಿದೆ. ಯಾಕಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಇದ್ದಿದೆ ಮತ್ತು ಈ ರೂಪಾಯಿಯ ಸಿಂಬಲ್ ಅನ್ನ ಮೋದಿ ಮಾಡಿದ್ದ, ಬಿಜೆಪಿ ಮಾಡಿದ್ದ, ಕಾಂಗ್ರೆಸ್ ಸರ್ಕಾರದಿದ್ದಾಗ ಇವರೆಲ್ಲ ಮಂತ್ರಿಗಳಿದ್ರು. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಕೇವಲ ಸೇತುವೆಯಾಗಿದ್ಲಾ ಎಂಬ ಶಂಕೆ ಇದೆ. ರನ್ಯಾಗೆ ದುಬೈನಲ್ಲಿ ಚಿನ್ನ ತಂದು ಕೊಡುವ ಜಾಗವನ್ನ ತರುಣ್ ರಾಜ್ ಮಾಡ್ತಿದ್ದಂತೆ. ರನ್ಯಾ ಜಸ್ಟ್ ಎಲ್ಲಿ ಹೋಗಬೇಕು, ಬೆಂಗಳೂರಿನಲ್ಲಿ ಎಲ್ಲಿಗೆ ತಲುಪಬೇಕು ಅನ್ನೋ ಮಾಹಿತಿಯನ್ನ ತರುಣ್ ಮಾತ್ರ ನೀಡ್ತಿದ್ದಂತೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಲ್ಡ್ ಕ್ವೀನ್ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಾ ಇದೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಯಾವಾಗ ಜಾಮೀನು ಅರ್ಜಿ ತಿರಸ್ಕಾರ ಆಯಿತೋ ಡಿಆರ್ಐ ವಿರುದ್ಧ ರನ್ಯಾ ಹೊಸ ಬಾಂಬ್ ಹಾಕಿದ್ದಾಳೆ. ಏನದು ಹೊಸ ಬಾಂಬ್ ನೋಡೋಣ. ಹೊಡಿತಾರೆ ಬಡಿತಾರೆ ಡಿಆರ್ಐ ಅಧಿಕಾರಿಗಳು. ಬಂಗಾರಿ ಮಾತಿಗೆ ಆಫೀಸರ್ಗಳೇ ಕಂಗಾಲು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿ ರನ್ಯಾ ರಾವ್ ಗ್ರಹಚಾರ ಕೆಟ್ಟಿದಂತಿದೆ. ನಿನ್ನೆ ತಾನೇ ಜಾಮೀನು ಅರ್ಜಿ ವಜಾ ಆಗಿತ್ತು. ಪರಪ್ಪನ ಪಂಜರದಲ್ಲಿ ಕುಳಿತು ಸಿಹಿ ಸುದ್ದಿ ಬರುತ್ತೇನೋ ಅಂತ ಕಾಯ್ತಿದ್ದ ರನ್ಯಾಗೆ ಬರ ಸಿಡಿಲು ಬಡಿದಂತಾಗಿತ್ತು. ಅಕ್ಷರಶಃ ಕಂಗಾಲಾದ ಚಿನ್ನದ ಚಕೋರಿ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ಬಿಗ್ ಬಾಂಬ್ ಸಿಡಿಸಿದ್ದಾಳೆ. ಡಿಆರ್ಐಗೆ ರನ್ಯಾ ಡಿಚ್ಚಿ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಎಡಿಜಿ ಡಿಆರ್ಐಗೆ ಪತ್ರ ಬರೆದಿರುವ ರನ್ಯಾ ಡಿಆರ್ಐ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾಳೆ. 10 ರಿಂದ 15 ಬಾರಿ ನನ್ನ ಕಪಾಳಕ್ಕೆ ಹೊಡೆದಿದ್ದು, ಸಹಿ ಮಾಡೋದಕ್ಕೆ ಒಪ್ಪದಿದ್ದಕ್ಕೆ ಪದೇ ಪದೇ ಹಲ್ಲೆ ಮಾಡಿದ್ದಾರೆ. ಸಹಿ ಹಾಕದಿದ್ದಕ್ಕೆ, ತಂದೆ ಹೆಸರು ಹೇಳದಿದ್ದಕ್ಕೂ ಹೊಡೆದಿದ್ದಾರೆ. ನಿದ್ದೆ ಮಾಡೋಕ್ಕೂ ಬಿಡ್ಲಿಲ್ಲ, ಊಟವನ್ನು ಕೊಡ್ಲಿಲ್ಲ, ನನ್ನ ತಪಾಸಣೆಯನ್ನು ಮಾಡಲಿಲ್ಲ,
ಏನೋ ವಶಪಡಿಸಿಕೊಂಡಿಲ್ಲ ಎಂದಿದ್ದಾಳೆ. ಇನ್ನು ಟೈಪ್ ಮಾಡಿದ್ದ 50ರಿಂದ 60 ಪತ್ರಕ್ಕೆ ಸಹಿ ಹಾಕಿಸಿದ್ದಾರೆ. 40 ಖಾಲಿ ಹಾಳೆಗಳ ಮೇಲೂ ಸಹಿ ಹಾಕಿಸಿಕೊಂಡಿದ್ದಾರೆ. ಬೇರೆಯವರನ್ನ ರಕ್ಷಿಸೋದಕ್ಕೆ ಹೋಗಿ ನನ್ನ ತಗಲಾಕಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಸಹಿ ಮಾಡದ ದಾಖಲೆಗಳನ್ನ ಪರಿಗಣಿಸಬಾರದು ಎಂದು ಹೇಳಿದ್ದಾರೆ. ಏರ್ಪೋರ್ಟ್ ಟರ್ಮಿನಲ್ 2ಗೆ ಖುದ್ದು ಐಎಎಸ್ ಗೌರವ್ ಗುಪ್ತಾ, ಡಿಐಜಿ ವಂಶೀಕೃಷ್ಣ ಎಂಟ್ರಿ ಕೊಟ್ಟಿದ್ರು. ಇಮಿಗ್ರೇಷನ್, ಕಸ್ಟಮ್ಸ್, ಸಿಆರ್ಪಿಎಫ್ ಟೀಮ್, ಚೆಕಿಂಗ್ ಟೀಮ್ನಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ನನ್ನ ವಿಚಾರಣೆ ನಡೆಸಲಾಗಿದ್ದು ಆತ ರನ್ಯಾ ಪರಿಚಯ ಒಪ್ಪಿದ್ದಾನೆ. ರನ್ಯಾ ಕೇಸ್ನಲ್ಲಿ ಸರ್ಕಾರ ಯಾರನ್ನು ರಕ್ಷಿಸ್ತಾ ಇದೆ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ. ಬರೀ ಸೈಬರ್ ಕ್ರೈಮ್ ಆಗಿದೆ. ಬೆಂಗಳೂರು ಸಿಟಿಯಲ್ಲಿ 30% ಬಂದ್ಬಿಟ್ಟಿದೆ. ಈಗ ಅದು ಇನ್ನೂ ಹೆಚ್ಚಾಗಬಹುದು ಅಂತ. ಅದಕ್ಕೆ ಈ ಸಂದರ್ಭದಲ್ಲೇ ನಾವು ಅದನ್ನ ನಿಪ್ಪಿಟ್ಟಿಂದ ಬಡ್ ಅಂತೀವಲ್ಲ, ಹಾಗೆ ಶುರುನಲ್ಲೇ ನಾವು ಇದಕ್ಕೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಹೇಳಿ ಮಾಡ್ತಿದೆ. ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೆದರೂ ನಡೀತಿದೆ. ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು. ಸ್ಟಾಲಿನ್ ಈ ರೂಪಾಯಿಯ ಚಿಹ್ನೆಯನ್ನೇ ನಿರಾಕರಿಸ್ತಾ ಇರುವಂತಹ ಡೆವಲಪ್ಮೆಂಟ್, ಅದ್ರ ಬಗ್ಗೆ ಏನಿಲ್ಲ ನೋಡ್ರಿ, ದುರ್ದೈವಿದೆ. ಯಾಕಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಇದ್ದಿದ್ದು ಮತ್ತು ಈ ರೂಪಾಯಿಯ ಸಿಂಬಲ್ ಅನ್ನ ಮೋದಿ ಮಾಡಿದ್ದ, ಬಿಜೆಪಿ ಮಾಡಿದ್ದ, ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಇವರೆಲ್ಲ ಮಂತ್ರಿಗಳಿದ್ರು. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಕೇವಲ ಸೇತುವೆಯಾಗಿದ್ಲ ಎಂಬ ಶಂಕೆ ಇದೆ. ರನ್ಯಾಗೆ ದುಬೈನಲ್ಲಿ ಚಿನ್ನ ತಂದು ಕೊಡುವ ಜಾಗವನ್ನ ತರುಣ್ ರಾಜ್ ಮಾಡ್ತಿದ್ದಂತೆ. ರನ್ಯಾ ಜಸ್ಟ್ ಎಲ್ಲಿ ಹೋಗಬೇಕು, ಬೆಂಗಳೂರಿನಲ್ಲಿ ಎಲ್ಲಿಗೆ ತಲುಪಬೇಕು ಅನ್ನೋ ಮಾಹಿತಿಯನ್ನ ತರುಣ್ ಮಾತ್ರ ನೀಡ್ತಿದ್ದಂತೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಲ್ಡ್ ಕ್ವೀನ್ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೀತಾ ಇದೆ, ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಯಾವಾಗ ಜಾಮೀನು ಅರ್ಜಿ ತಿರಸ್ಕಾರ ಆಯಿತೋ ಡಿಆರ್ಐ ವಿರುದ್ಧ ರನ್ಯಾ ಹೊಸ ಬಾಂಬ್ ಹಾಕಿದ್ದಾಳೆ. ಏನದು ಹೊಸ ಬಾಂಬ್ ನೋಡೋಣ. ಹೊಡಿತಾರೆ, ಬಡಿತಾರೆ ಡಿಆರ್ಐ ಅಧಿಕಾರಿಗಳು. ಬಂಗಾರಿ ಮಾತಿಗೆ ಆಫೀಸರ್ಗಳೇ ಕಂಗಾಲು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿ ರನ್ಯಾ ರಾವ್ ಗ್ರಹಚಾರ ಕೆಟ್ಟಿದಂತಿದೆ. ನಿನ್ನೆ ತಾನೇ ಜಾಮೀನು ಅರ್ಜಿ ವಜಾ ಆಗಿತ್ತು. ಪರಪ್ಪನ ಪಂಜರದಲ್ಲಿ ಕುಳಿತು ಸಿಹಿ ಸುದ್ದಿ ಬರುತ್ತೇನೋ ಅಂತ ಕಾಯ್ತಿದ್ದ ರನ್ಯಾಗೆ ಬರ ಸಿಡಿಲು ಬಡಿದಂತಾಗಿತ್ತು. ಅಕ್ಷರಶಃ ಕಂಗಾಲಾದ ಚಿನ್ನದ ಚಕೋರಿ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ಬಿಗ್ ಬಾಂಬ್ ಸಿಡಿಸಿದ್ದಾಳೆ. ಡಿಆರ್ಐಗೆ ರನ್ಯಾ ಡಿಚ್ಚಿ. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಎಡಿಜಿ ಡಿಆರ್ಐಗೆ ಪತ್ರ ಬರೆದಿರುವ ರನ್ಯಾ ಡಿಆರ್ಐ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾಳೆ. 10ರಿಂದ 15 ಬಾರಿ ನನ್ನ ಕಪಾಳಕ್ಕೆ ಹೊಡೆದಿದ್ದು, ಸಹಿ ಮಾಡೋದಕ್ಕೆ ಒಪ್ಪದಿದ್ದಕ್ಕೆ ಪದೇ ಪದೇ ಹಲ್ಲೆ ಮಾಡಿದ್ದಾರೆ. ಸಹಿ ಹಾಕದಿದ್ದಕ್ಕೆ, ತಂದೆ ಹೆಸರು ಹೇಳದಿದ್ದಕ್ಕೂ ಹೊಡೆದಿದ್ದಾರೆ. ನಿದ್ದೆ ಮಾಡೋಕ್ಕೂ ಬಿಡ್ಲಿಲ್ಲ, ಊಟವನ್ನು ಕೊಡ್ಲಿಲ್ಲ, ನನ್ನ ತಪಾಸಣೆಯನ್ನು ಮಾಡಲಿಲ್ಲ, ಏನೋ ವಶಪಡಿಸಿಕೊಂಡಿಲ್ಲ ಎಂದಿದ್ದಾಳೆ. ಇನ್ನು ಟೈಪ್ ಮಾಡಿದ್ದ 50ರಿಂದ 60 ಪತ್ರಕ್ಕೆ ಸಹಿ ಹಾಕಿಸಿದ್ದಾರೆ. 40 ಖಾಲಿ ಹಾಳೆಗಳ ಮೇಲೂ ಸಹಿ ಹಾಕಿಸಿಕೊಂಡಿದ್ದಾರೆ. ಬೇರೆಯವರನ್ನ ರಕ್ಷಿಸೋದಕ್ಕೆ ಹೋಗಿ ನನ್ನ ತಗಲಾಕಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಸಹಿ ಮಾಡದ ದಾಖಲೆಗಳನ್ನ ಪರಿಗಣಿಸಬಾರದು ಎಂದು ಹೇಳಿದ್ದಾರೆ. ಏರ್ಪೋರ್ಟ್ ಟರ್ಮಿನಲ್ 2ಗೆ ಖುದ್ದು ಐಎಎಸ್ ಗೌರವ್ ಗುಪ್ತಾ, ಡಿಐಜಿ ವಂಶೀಕೃಷ್ಣ ಎಂಟ್ರಿ ಕೊಟ್ಟಿದ್ರು. ಇಮಿಗ್ರೇಷನ್, ಕಸ್ಟಮ್ಸ್, ಸಿಆರ್ಪಿಎಫ್ ಟೀಮ್, ಚೆಕಿಂಗ್ ಟೀಮ್ನಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ನನ್ನ ವಿಚಾರಣೆ ನಡೆಸಲಾಗಿದ್ದು ಆತ ರನ್ಯಾ ಪರಿಚಯ ಒಪ್ಪಿದ್ದಾನೆ.